तं व्याप्तं स्वगुणगणतो देशतः कालतश्च धूतावद्यं सुखचितिमयैर्मङ्गलैर्युक्तमङ्गैः सानाथ्यन्नो विदददधिकं ब्रह्मनारायणाख्यम् भूषारत्नं भुवनवलयस्याखिलाश्चर्यरत्नं लीलारत्नं जलधि दुहितुर्देवता मौलिरत्नं चिन्तारत्नं जगति भजतां सत्सरोजद्युरत्नं कौसल्याया लसतु मम हृन्मण्डले पुत्ररत्नं महाव्याकरणाम्बोधिमन्थमानसमन्दरम् कवयन्तं रामकीर्त्या हनूमन्तमुपास्महे मुख्यप्राणाय भीमाय नमो यस्य भुजान्तरम् नानावीरसुवर्णानां निकषास्मायितं बभूव स्वान्तस्थानन्तशय्याय पूर्णज्ञानरसार्णसे उत्तुङ्गवाक्तरङ्गाय मध्वदुग्धाब्दये नमः सूक्तिरत्नाकरे रम्ये मूलरामायणार्णवे विहरन्तो महीयां सः प्रीयन्तां गुरवो मम वाल्मीकिर्गौः पुनीयान्नः महीधरपदाश्रया यद्दुग्धमुपजीवन्ति कवयस्तरणका इव स्वस्त्यस्तु सताम् हरिः ओम्। अद्य कथानुवादे सति किञ्चित् पूर्वकथानुवादः। यद्यपि श्रीरामचन्द्रः हनुमतः सामर्थ्यं जानाति स्म, तथापि अनेन हनुमतः कर्मणा अन्यान् अपि बोधयितुं सः तं सम्यक्तया अर्चयामास। आलिङ्गनं दत्त्वा तं प्रशशंस। तदनन्तरं हनुमान् रावणस्य गृहे का स्थितिः अस्ति, राक्षसानां बलं कीदृशं, तेषां सामर्थ्यं कीदृशम्, आयुधाः कथम् उपयुज्यन्ते इत्यादि विषयान् अवोचत्। तत्र गन्तुं स्वतः हनुमान् स्व अंशम् अदात्। अंश ಅಂದ್ರೆ ಹೆಗಲು. ಹನುಮಂತನ ಹೆಗಲಿನ ಮೇಲೆ ರಾಮಚಂದ್ರ ಕೂತ. ಪುನಃ ಲಕ್ಷ್ಮಣಃ ಅಂಗದಸ್ಯ ಅಂಶಂ ಆರುಹ್ಯ ಯತ್ರ ಹನುಮಾನ್ सीतां अन्वेषयामास, यस्मिन् तटे, यस्मिन् समुद्रस्य पारे सः महेन्द्रपर्वतस्य पार्श्वे अगच्छत्, तत्रैव रामं लक्ष्मणं च अनयत्। 8ನೇಯ ಶ್ಲೋಕ। आरुरोह च सौमित्रिः अंगदं कनकांगदं रामसुग्रीवयोर्वाक्यात् सर्वसैन्यानि निर्ययुः। ಇದು ಹಿಂದೆ ಆಗಿತ್ತು. ಸೌಮಿತ್ರಿ ಬಂಗಾರದ ಮೈ ಬಣ್ಣದ ಅಂಗದನ ಮೇಲೆ ಮತ್ತು ಅಂಗದ ಎನ್ನುವಂತಹ ಬಾಹುಭೂಷಣವನ್ನು ಹಾಕಿಕೊಂಡ ಅಂಗದನ ಮೇಲೆ ಹತ್ತಿ ಕುಳಿತ. ಮತ್ತು ರಾಮ ಸುಗ್ರೀವರ ಮಾತಿನಂತೆ ಸರ್ವ ಕಪಿಗಳು ಕೂಡ ತಮ್ಮ ತಮ್ಮ ಆಯುಧಗಳೇನು, ಬರೀ ಮರದ ತುಂಡು, ಕಲ್ಲಿನ ತುಂಡು ಇಷ್ಟೇ, ಅವುಗಳೇನು ಪ್ರತ್ಯೇಕ ಆಯುಧ ಅಂತಿಲ್ಲ. ಆದ್ರೆ ಏನಿದೆಯೋ ಅದನ್ನ ಹಿಡ್ಕೊಂಡು ಹೊರಟಿದ್ದಾರೆ. ನಿರ್ಯಯುಹು. ಅನಂತರಂ ಕಿಮಭೂದಿತಿ ಅಗ್ರೆ ಪಶ್ಯಾಮಃ. ಭೂಷಣ್ ಅವರು ಹೇಳಿ. ನೀಲಸೇನಾಪತಿಸ್ಸೇನಾಂ 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 ಆಕರ್ಷನ್ನಗ್ರತೋ ಯಯೌ ಆಕರ್ಷನ್ನಗ್ರತೋ ಯಯೌ ಆಕರ್ಷನ್ನಗ್ರತೋ ಯಯೌ ಪಾರ್ಶ್ವಯೋರ್ಯೂಥನಾಥೌ ಪಾರ್ಶ್ವಯೋರ್ಯೂ ಯೂಥನಾಥಾವಪಿ ಪಾರ್ಶ್ವಯೋರ್ಯೂಥನಾಥಾವಪಿ ಪಾರ್ಶ್ವಯೋರ್ಯೂಥನಾಥಾವಪಿ ಋಷಭೋ ಗಂಧಮಾದನ ವೃಷಭೋ ಗಂಧಮಾದನ ಶಭೋ ಗಂಧಮಾದನಃ. ತತ್ರ ಸೇನಾಪತಿಃ ನೀಲಃ ಸಹ ಸೇನಾಂ ಆಕರ್ಷನ್ ಅಗ್ರತೋ ಯಯೌ. ಸೇನಾಪತಿಯಾಗಿ ನೀಲನು ಸೇನೆಯನ್ನು ಮುಂದುವರೆಸುತ್ತಾ ಮುಂಭಾಗದಲ್ಲಿ ಚಲಿಸಿದ. ಆಕರ್ಷನ್ ಸೇನೆಯನ್ನ ನಡೆಸುತ್ತಾ,
ಮುಂದುವರೆಸುತ್ತಾ ಅದು ಹೋಗಬೇಕಾದ ದಿಕ್ಕನ್ನ ಈ GPS ತರ ಯಾವ ದಿಕ್ಕಿಗೆ ಹೋಗ್ಬೇಕು, ಹೇಗ್ ಹೋಗ್ಬೇಕು, ಎಲ್ಲಿ ಏನ್ ತೊಂದರೆ ಬರ್ಬೋದು, ನೀರಿನ ಒಸರು ಎಲ್ಲಿ ಜಾಸ್ತಿ ಇರುತ್ತೆ, ಎಲ್ಲಿ ಸಮಸ್ಯೆಗಳು ಬರ್ತಾವೆ, ಪ್ರಾಣಿಗಳಿಗೆ ಎಲ್ಲಿ ತೊಂದರೆ ಆಗತ್ತೆ ಇತ್ಯಾದಿಗಳನ್ನೆಲ್ಲ ಮುಂದಿನ ದಾರಿಯಲ್ಲಿ ನಿಂತು ಪರೀಕ್ಷೆ ಮಾಡುತ್ತಾ ಕಪಿಗಳನ್ನ ಒಟ್ಟಿಗೆ ಕರ್ಕೊಂಡು ಮುಂಭಾಗದಲ್ಲಿ ನಿಂತು ಹೋಗ್ತಾ ಇದ್ದಾನೆ. ಪಾರ್ಶ್ವಯೋಹೋ ಯೂಥನಾಥವು, ಆ ಸೇನೆ ಎರಡು ಬದಿಯಲ್ಲಿ ಅದಿನ್ನೆಲ್ಲಾದ್ರೂ ಗುಂಡಿಗೆ ಬಿದ್ರೆ, ಅದು ಒತ್ತಿನಲ್ಲಿ ಹೋಗುವಾಗ ನೀವು ಒಂದು ವೇಳೆ ಯಾರಾದ್ರೂ ಈ ಏನಂತಾರೆ ರ್ಯಾಲಿ ಆಗುದನ್ನ ನೋಡಿ ಅದರ ಜೊತೆಗೆ ನಡೆಸಿದ್ದು ನಿಮ್ಗೆ ಅಭ್ಯಾಸ ಇದ್ರೆ ಇದು ಚೆನ್ನಾಗಿ ಅರ್ಥ ಆಗುತ್ತೆ. ರ್ಯಾಲಿಯಲ್ಲಿ ರಸ್ತೆಯಲ್ಲಿ ಹೋಗುವಾಗ ಎರಡು ಸೈಡ್ ಅಲ್ಲಿ ಆ ಕಡೆ ಈ ಕಡೆ ವಾಹನಗಳು ಹೋಗುವಾಗ ಅವರು ಇವ್ರ ಮೇಲೆ ಏರಿ ಹೋಗದ ಹಾಗೆ ಅಥವಾ ಇವರು ಅವರ ಅಡಿಗೆ ಬೀಳದ ಹಾಗೆ ನೋಡ್ಕೊಳ್ಳಿಕ್ಕೆ ನಿಂತಿರ್ತಾರೆ. ಜನ ಒಳಗೆ ನುಗ್ಗಿ ತೊಂದರೆ ಕೊಟ್ರೆ ಅವ್ರಿಗೆ ತೊಂದರೆ ಆಗುತ್ತೆ, ಅಥವಾ ಇವರೇ ರಸ್ತೆಯಲ್ಲಿ ಮಧ್ಯದಲ್ಲಿ ಓಡಾಡ್ತಾ ಇದ್ರೆ ಹೋಗೋರಿಗೆ ತೊಂದರೆ ಆಗುತ್ತೆ, ಅಥವಾ ಏನೇ ಬೇರೆ ಒಂದು ರೀತಿಯಲ್ಲಿ ಅವರಿಗೆ ಹಿಂಸೆ ಆಗಬಹುದು. ಅಂತಹ ಯಾವುದೇ ತೊಂದರೆಗಳು ಆಗದಂತೆ ನೋಡಿಕೊಳ್ಳುವುದಕ್ಕೋಸ್ಕರ ಋಷಭ ಮತ್ತು ಗಂಧಮಾದನ ಅನ್ನುವಂತಹ ಇಬ್ಬರು ಕಪಿವೀರರು ಯೂಥನಾಥವು ಸೇನೆಯ ರಕ್ಷಕರಾಗಿ ಈ ಎರಡು ಪಾರ್ಶ್ವಗಳಲ್ಲಿ ಎರಡು ಬದಿಗಳಲ್ಲಿ ಆ ಮುನ್ನಡೆಸಿಕೊಂಡು ಹೋಗ್ತಾ ಇದ್ದಾರೆ. ಮುಂಭಾಗದಲ್ಲಿ ಸ್ವತಃ ನೀಲನಿದ್ದಾನೆ, ಎಡಬಲಭಾಗದಲ್ಲಿ ಗಂಧಮಾದನ ಮತ್ತು ಋಷಭನಿದ್ದಾನೆ. ಹೀಗೆ ಕಪಿ ಸೈನ್ಯ ಮುಂದಕ್ಕೆ ಸಾಗಿತು. ನೀಲಃ ಪುಲ್ಲಿಂಗ ಪ್ರಥಮ ಏಕ, ಸೇನಾಯಾಹ ಪತಿ ಸೇನಾಪತಿ ಪುಲ್ಲಿಂಗ ಪ್ರಥಮ ಏಕ, ಸೇನಾಂ ಸ್ತ್ರೀಲಿಂಗ ಪ್ರಥಮ ದ್ವಿತೀಯ ಏಕ, ಆಕರ್ಷನ್ ಶತ್ರು ಪ್ರತ್ಯಯಾಂತವಾದ ಶಬ್ದ, ಅಗ್ರತಃ ತಸು ಪ್ರತ್ಯಯಾಂತವಾದ ಶಬ್ದ ಅವ್ಯಯ, ಯಯೌ ಯಾ ಪ್ರಾಪಣೆ ಲಿಟ್ ಪ್ರಥಮ ಏಕ, ಪಾರ್ಶ್ವಯೋಃ ಷಷ್ಠಿ ಏಕ, ಷಷ್ಠಿ ದ್ವಿವಚನ, ಎರಡು ಪಾರ್ಶ್ವಗಳಲ್ಲಿ ಷಷ್ಠಿ ಅಲ್ಲ ಸಪ್ತಮಿ ದ್ವಿವಚನ, ಷಷ್ಠಿಯಲ್ಲೂ ಅದೇ ರೂಪ, ಸಪ್ತಮಿಯಲ್ಲೂ ಅದೇ ರೂಪ, ಆದ್ರೆ ಇಲ್ಲಿ ಸಪ್ತಮಿ ದ್ವಿವಚನ. ಯೂಥನಾಥೌ ಇಬ್ರಾದ್ರಿಂದಾಗಿ, ಯೂಥ ಅಂದ್ರೆ ಗುಂಪು, ಯೂಥನಾಥರು ಅಂದ್ರೆ ಗುಂಪಿನ ಒಡೆಯರು. ಯಾರು? ಋಷಭ ಮತ್ತು ಗಂಧಮಾದನ, ಅದು ದ್ವಿವಚನದ ರೂಪ. ಯೂಥನಾಥೌ ಇಬ್ಬರು ಸೇನಾ ಪಾರ್ಶ್ವ ಸೇನಾ ನಾಯಕರು, ಋಷಭ ಗಂಧಮಾದನ ಪುಲ್ಲಿಂಗ ಪ್ರಥಮ ಏಕ. ದೀಪ ಅವರು ಹೇಳಿ. ಸುಷೇಣ ಜಾಂಬವತ್ ಪೂರ್ವ, ಸುಷೇಣ ಜಾಂಬವತ್ ಪೂರ್ವ, ಸುಷೇಣ ಜಾಂಬವತ್ ಪೂರ್ವ, ರಕ್ಷಂತ ಕುಕ್ಷಿಮೌ ರಜನ್, ರಕ್ಷಂತ ಕುಕ್ಷಿಮರ್ಜನಂ, ರಕ್ಷಂತ ಕುಕ್ಷಿಮರ್ಜನಂ, ಕುಕ್ಷಿಮೌ ವ್ರಜನ್, ಕುಕ್ಷಿಮರ್ವಜನ್, ಸುಗ್ರೀವ ಸೌಮಿತ್ರಿಯುತಃ, ಸುಗ್ರೀವ ಸೌಮಿತ್ರಿಯುತಃ, ಸುಗ್ರೀವ ಸೌಮಿತ್ರಿಯುತಃ, ಸೇನಾ ಮಧ್ಯೆ ಯಯೌ ಪ್ರಭು, ಸೇನಾ ಮಧ್ಯೆ ಯಯೌ ಪ್ರಭು, ಸೇನಾ ಮಧ್ಯೆ ಯಯೌ ಪ್ರಭು. ಸುಷೇಣ ಜಾಂಬವತ್ ಪೂರ್ವಾಹ ಕುಕ್ಷಿಂ ರಕ್ಷಂತಹ ಅವ್ರಜನ್. ಕುಕ್ಷಿ ಅಂದ್ರೆ ಹೊಟ್ಟೆಯ ಭಾಗ, ಅಂದ್ರೆ ನಡು ಅಂತ ಅರ್ಥ. ಸುಷೇಣ ಮತ್ತು ಜಾಂಬವ ಇಬ್ರು ಕೂಡ ಸೇನೆಯ ಮಧ್ಯದಲ್ಲಿ ಇದ್ರು. ಅಂದ್ರೆ ಮಧ್ಯದಲ್ಲಿ ಏನಾದ್ರೂ ಡಿಸ್ಟರ್ಬೆನ್ಸ್ ಆದ್ರೆ ಅವ್ರಿಗೇನೋ ಡೌಟ್ ಬಂದು ನಾವು ಆ ಕಡೆ ಯಾಕೆ ಹೋಗ್ತೀವಿ, ಈ ಕಡೆ ಹೋಗ್ಬೇಕಲ್ವಾ ಅಂತ ಎಲ್ಲ ಕೆಲವೊಮ್ಮೆ ಸೇನೆಯಲ್ಲಿ ತಲೆಹರಟೆ ಮಾಡೋರು ಒಂದಿಷ್ಟು ಜನ ಇರ್ತಾರೆ. ಕಪಿಗಳಲ್ವಾ, ಕಪಿಗಳು ನಿಜವಾಗಿ ಕಪಿಗಳ ತರ ನಡ್ಕೊಳ್ಳಿಲ್ಲ, ಆದ್ರೆ ಜಾಗೃತ ಮಾಡುವ ದೃಷ್ಟಿಯಿಂದ ಮಗು ಆಚೆ ಹೋಗಲ್ಲ ಸರಿ, ಆದ್ರೆ ನಮ್ಮ ಗಮನ ಮಗು ಆಚೆ ಹೋಗಬಹುದು ಅಂತ ತಾಯಿಗೆ ಹೇಗಿರುತ್ತೋ ಹಾಗೆ ಈ ಸೇನೆಯನ್ನ ರಕ್ಷಿಸಿಕೊಳ್ಳುವ ಹೊಣೆಗಾರಿಕೆಯಲ್ಲಿ ಸುಷೇಣ ಮತ್ತು ಜಾಂಬವತ್ ಪೂರ್ವಾಹ ಕುಕ್ಷಿಂ ರಕ್ಷಂತಹ ಔರಜನ್, ಕುಕ್ಷಿಯನ್ನ ಸೇನೆಯ ಮಧ್ಯಭಾಗವನ್ನು ರಕ್ಷಿಸುವ ನೆಲೆಯಲ್ಲಿ ಔರಜನ್ ಮುಂದಕ್ಕೆ ಸಾಗಿದರು. ಸುಗ್ರೀವ ಸೌಮಿತ್ರಿಯುತಃ ಸೇನಾ ಮಧ್ಯೆ ಯಯೌ ಪ್ರಭು. ಇನ್ನು
ಇನ್ನು ಜೊತೆಗೆ ಅಂದ್ರೆ ಇದು ಹೊಟ್ಟೆ ಅನ್ನೋದು ಸ್ವಲ್ಪ ಮೇಲ್ಭಾಗ ಆಗುತ್ತೆ. ಇನ್ನೂ ಮಧ್ಯದ ಭಾಗ ಅಂದ್ರೆ ಸೊಂಟದ ಭಾಗ. ಅಲ್ಲಿ ಅಂದ್ರೆ ಎದೆಯಿಂದ ಚೂರು ಕೆಳಗೆ ಒಂದು ಇಡೀ ಸೇನೆಯನ್ನ ಅಂದ್ರೆ ನೀವು ಲಿಟರಲಿ ತಗೊಳ್ಬೇಡಿ. ಇದರ ಭಾವ ಆ, ಮಧ್ಯ ಮಧ್ಯದಲ್ಲಿ ಅದರ ಅಗತ್ಯ ಇರುವ ಜಾಗವನ್ನ ಗಮನಿಸಿಕೊಂಡು ಸೌಮಿತ್ರಿಯುತ ಸೌಮಿತ್ರಿ ಸುಗ್ರೀವ ಉಭಾವಪಿ. ಅದರ ಜೊತೆಗೆ ಯಯೌ ಪ್ರಭು. ಪ್ರಭು ಅಂದ್ರೆ ಶ್ರೀರಾಮಚಂದ್ರ. ಶ್ರೀರಾಮಚಂದ್ರ, ಸುಗ್ರೀವ ಮತ್ತು ಲಕ್ಷ್ಮಣ, ಈ ಮೂರು ಜನ ಇನ್ನೊಂದು ಮಧ್ಯದ ಭಾಗದಲ್ಲಿ ಅಂದ್ರೆ ಇಡೀ ಸೇನೆಯ ತುದಿ ಮತ್ತು ಮಧ್ಯದಲ್ಲಿ ಸುಷೇಣ ಮತ್ತು ಜಾಂಬವಂತ, ಇಡೀ ಸೇನೆಯ ಮಧ್ಯ ಭಾಗದಲ್ಲಿ ಸುಗ್ರೀವ ಮತ್ತು ಸೌಮಿತ್ರಿಗಳು ನಡ್ಕೊಂಡು ಬಂದರು. ಮಧ್ಯ ಅನ್ನುವ ಶಬ್ದಕ್ಕೆ ಹೃದಯ ಅಂತನೂ ಒಂದು ಅರ್ಥ ಇದೆ. ಹೃದಯ ಅಂದ್ರೆ ನಾನು ಹೇಳಿದ ಮೇಲ್ಭಾಗದ ಅರ್ಥ ಆಯ್ತು. ಇನ್ನು ಮಧ್ಯ ಅಂದ್ರೆ ನೇರವಾಗಿ ನಾನು ಸ್ವಲ್ಪ ಉಲ್ಟಾ ಹೇಳಿದೆ. ಕುಕ್ಷಿ ಅಂದ್ರೆ ಹೊಟ್ಟೆಯ ಭಾಗ, ಸೇನಾ ಮಧ್ಯ ಅಂತಂದ್ರೆ ಸೇನೆಯ ಎದೆ ಭಾಗ, ಅಂದ್ರೆ ಡಿಸಿಷನ್ ತಗೊಳ್ಳುವ, ಡಿಸಿಷನ್ ಮೇಕಿಂಗ್ ಪ್ಲೇಸ್. ಆ ಪ್ಲೇಸಿನಲ್ಲಿ ಸ್ವತಃ ಪ್ರಭುವಾದ ಶ್ರೀರಾಮಚಂದ್ರ, ಸುಗ್ರೀವ ಮತ್ತು ಸೌಮಿತ್ರಿ, ಲಕ್ಷ್ಮಣ ಇಷ್ಟು ಜನ ಇದ್ದಾರೆ ಅನ್ನೋದನ್ನು ಹೇಳ್ತಿದ್ದಾರೆ. ಸುಷೇಣಶ್ಚ ಜಾಂಬವಾಂಚ ಸುಷೇಣ ಜಾಂಬವೌ. ಸುಷೇಣ ಜಾಂಬವೌ ಪೂರ್ವೌ ಯೇಷಾಂತೆ ಸುಷೇಣ ಜಾಂಬವತ್ ಪೂರ್ವಾಹ. ಅಂದ್ರೆ ಇವರಿಬ್ರು ಸೇನಾ ನಾಯಕರು. ಇವರನ್ನೇ ಮುಂದಿಟ್ಟುಕೊಂಡ ಸೇನಾ ನಾಯಕರು ಸೇನೆಯ ಹೊಟ್ಟೆಯ ಭಾಗದ ರಕ್ಷಣೆಯನ್ನ ಮಾಡಿಕೊಳ್ತಾ ಮುಂದೆ ಹೋಗ್ತಾ ಇದ್ರೆ, ಸುಗ್ರೀವ, ಲಕ್ಷ್ಮಣ, ರಾಮಚಂದ್ರ ಸೇನೆಯ ಎದೆಯ ಭಾಗದಲ್ಲಿ ನಿರ್ಣಯಕ್ಕೆ ಬೇಕಾಗುವ ಯಾವುದೇ ಸಂದೇಹಗಳು ಬಂದಾಗ ನಿರ್ಧಾರ ತೆಗೆದುಕೊಳ್ಳುವುದಕ್ಕೋಸ್ಕರ ಎದೆಯ ಭಾಗದ ಸೇನೆಯನ್ನ ನಿರ್ವಹಣೆ ಮಾಡ್ತಾ ಇದ್ರು. ಸೇನಾ ಮಧ್ಯೆ ಹೃದಯ ಸ್ಥಾನೇ ನಾಭಿಸ್ಥಾನೇವ ಸುಗ್ರೀವ ಸೌಮಿತ್ರಿಯುತಃ ಪ್ರಭು ರಾಮಃ ಕವಿರಾಜತ್ವೇನ ಅಭ್ಯರ್ಹಿತತ್ವಾತ್ ಸುಗ್ರೀವಸ್ಯ ಪೂರ್ವ ನಿರ್ದೇಶಃ ತಥಾ ತೇಷಾಂ ಅಭಿತಃ ಕುಕ್ಷಿಭಾಗೆ ಸುಷೇಣಾದ್ಯಾಹ ಅಂತ ಸಂಗ್ರಹ ಚಂದ್ರಿಕಾ. ಸೇನೆಯ ಹೃದಯದ ಭಾಗದಲ್ಲಿ ಅಥವಾ ನಾಭಿಸ್ಥಾನ ಅಂತ ಮತ್ತು ಕೆಳಗೆ ಹೋಗುದು ಅಂತ ಇಟ್ಕೊಂಡು ಹೇಳ್ಬೇಕು. ಆದ್ರೆ ಇಲ್ಲಿ ಸೇನಾ ಮಧ್ಯೆ ಅಂದ್ರೆ ಹೃದಯ ಹೆಚ್ಚು ಚಂದ. ಪ್ರಭುವಾಗಿ ರಾಮಚಂದ್ರ. ಸುಗ್ರೀವ ಸೌಮಿತ್ರಿ ಅಂತ ಯಾಕೆ ಹೇಳಿದ್ರು? ಸೌಮಿತ್ರಿ ದೊಡ್ಡವನಲ್ವಾ ಅಂದ್ರೆ ಸುಗ್ರೀವ ಕಪಿರಾಜತ್ವೇನ ನಿಯುಕ್ತನಾದವನಾದ್ರಿಂದಾಗಿ ಅವನನ್ನ ಮೊದಲು ಹೇಳಿ ಆಮೇಲೆ ಸೌಮಿತ್ರಿಯನ್ನ ಹೇಳಿದ್ರು. ಸುಷೇಣಾದಿಗಳು ಹೊಟ್ಟೆಯ ಮೇಲೆ ಅದನ್ನ ಅವರ ಸೇನೆಯ ಮಧ್ಯಭಾಗದ ಆವರಣದಲ್ಲಿದ್ದ ರಾಮಾದಿಗಳನ್ನ ಆಶ್ರಯಿಸಿಕೊಂಡು ಇವರಿದ್ದಾರೆ. ಯಾರು? ಸುಷೇಣಾದಿಗಳು. ಅಂದ್ರೆ ಅದರ ಮೇಲ್ಮೈ ಎರಡನೇ ರೌಂಡ್ ಅಂತ ಹೇಳ್ಬೋದು ನೀವು. ಎರಡನೇ ರೌಂಡ್ ನಲ್ಲಿ ಸುಷೇಣಾದಿಗಳು ಇದ್ದಾರೆ ಅಂತ ಇವತ್ತಿಷ್ಟ ಅರ್ಥ. ರಕ್ಷಂತಹ ಪುಲ್ಲಿಂಗ ಪ್ರಥಮ ಬಹು, ಕುಕ್ಷಿಂ ದ್ವಿತೀಯ ಏಕ, ಆವ್ರಜನ್ ಲಂಗ್ ಪ್ರಥಮ ಬಹು, ಸುಗ್ರೀವಶ್ಚ ಸೌಮಿತ್ರಿಶ್ಚ ಸುಗ್ರೀವ ಸೌಮಿತ್ರೀ ಸೌಮಿತ್ರೀಭ್ಯಾಂ ಯುತಃ ಸೌಮಿತ್ರೀಯುತಃ ಪುಲ್ಲಿಂಗ ಪ್ರಥಮ ಏಕ, ಸೇನಾಯಾಹ ಮಧ್ಯೆ ಸೇನಾ ಮಧ್ಯೆ ಸಪ್ತಮಿ ಏಕವಚನ, ಯಯೌ ಲಂಗ್ ಪ್ರಥಮ ಏಕ ಲಿಟ್ ಪ್ರಥಮ ಏಕ, ಪ್ರಭು ಉಕಾರಾಂತ ಪುಲ್ಲಿಂಗ ಪ್ರಥಮ ಏಕ. ನೆಕ್ಸ್ಟ್ ಮುಂದಿನ ಶ್ಲೋಕಕ್ಕೆ ಹೋಗ್ಲಿ. ಯಾರಿದ್ದಾರೆ? ನವನಿಧಿ ಅವ್ರು ಹೇಳಿ. ಪನಸಾದ್ಯ ವಾನರೇಂದ್ರ ಪನಸಾದ್ಯ ವಾನರೇಂದ್ರ ಪನಸಾದ್ಯ ವಾನರೇಂದ್ರ ರಾಮ ಸುಗ್ರೀವ ಶಾಸನಾತ್ ರಾಮ ಸುಗ್ರೀವ ಶಾಸನಾತ್ ರಾಮ ಸುಗ್ರೀವ ಶಾಸನಾತ್ ಪರ್ಯಗುಶ್ಚಕ್ರವಚ್ಚಕ್ರಂ ಪರ್ಯಗುಶ್ಚಕ್ರವಶ್ಚಕ್ರಂ ಪರ್ಯಗುಶ್ಚಕ್ರವಶ್ಚಕ್ರಂ ಪರಿತಃ ಪರಿಪಾಲಕಾಃ ಪರಿತಃ ಪರಿಪಾಲಕಾಃ ಪರಿತಃ ಪರಿಪಾಲಕಾಃ. ಭಗವಂತನ ಸೇನಾ ವ್ಯವಸ್ಥೆಯಲ್ಲಿ ಇನ್ನು ಮುಂದೆ ಮುಂದೆ ಏನೇನು ಆಯ್ತು ಅನ್ನೋದನ್ನ ಹೇಳ್ತಾ ಇದ್ದಾರೆ. ಪ್ರತಿಯೊಂದು ವಿಷಯದಲ್ಲೂ ಸೇನೆಯಲ್ಲಿ ಬಹಳ ಮುಖ್ಯವಾದ
ಪಾತ್ರವನ್ನ ವಹಿಸ್ತಾ ಇದ್ದ ಹನುಮಂತನೇ ಮೊದಲಾದ ಎಲ್ಲರೂ ಯಾವ ರೀತಿಯಲ್ಲಿ ನಡ್ಕೊಳ್ತಾ ಇದ್ದಾರೆ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಏನೇನಾಗಿದ್ರು ಮುಂದೆ? ಪನಸಾದ್ಯ, ಪನಸ ಅಂತ ಮತ್ತೊಬ್ಬ ಸೇನಾ ನಾಯಕ. ವಾನರೇಂದ್ರಾಹ, ಆ ಕಪಿಗಳಲ್ಲಿ ಒಡೆಯ. ರಾಮ ಸುಗ್ರೀವ ಶಾಸನ, ರಾಮ ಮತ್ತು ಸುಗ್ರೀವರ ಆಜ್ಞೆಯಂತೆ. ಚಕ್ರವತ್, ಒಂದು ವೃತ್ತಾಕಾರದ ಆವೃತ್ತಿಯಂತೆ. ಚಕ್ರಂ, ಸೇನೆಯು, ಸೇನೆಯನ್ನು ಆವರಿಸಿ. ಪರಿಪಾಲಕಾಹ ಇವ ಪರ್ಯಗುಹು, ಪರ್ಯಗುಹು ಅಂದ್ರೆ ಸುತ್ತಲೂ, ಅಂದ್ರೆ ಆವರಿಸಿಕೊಂಡು ಹೊರಟರು. ಪನಸ ಮೊದಲಾದ ಕಪಿವೀರರು ರಾಮಸುಗ್ರೀವರ ಶಾಸನದಂತೆ ಇಡೀ ಸೇನೆಯನ್ನ ಸುತ್ತಲಿನಿಂದ ಪರಿಪಾಲಕರಾಗಿ, ಸೇನೆಗೆ ಯಾವುದೇ ತರದ ಅಗತ್ಯ ಬಂದ್ರೆ, ಒಂದು ನೀರ್ ಬೇಕಾಗಬಹುದು, ಆಹಾರ ಬೇಕಾಗಬಹುದು, ಆರೋಗ್ಯ ಕೆಡಬಹುದು, ಈ ಎಲ್ಲ ವ್ಯವಸ್ಥೆಯನ್ನ ನೋಡ್ಕೊಳ್ಳಿಕ್ಕೆ ಸೇನೆಯನ್ನ, ಅದು ಚಕ್ರ ಹೇಗೆ ಸುತ್ತುತ್ತಾ ಇರುತ್ತೋ ಹಾಗೆ ಇವರ ಆ ಸೇನೆಯು ಕೂಡ ವೃತ್ತಾಕಾರದಲ್ಲಿ ಮುಂದಕ್ಕೆ ಹೋಗ್ತಾ ಇದೆ. ಯಾಕೆಂದ್ರೆ ಎಲ್ಲಿಯಾದ್ರೂ ತುಂಬಾ ಹಿಂದೆ ಉಳಿದು ಬಿಟ್ರೆ, ಹಿಂದೆ ಜನಗಳೇ, ರಾಕ್ಷಸರು ಹೇಗೆ ಯುದ್ಧ ಮಾಡ್ತಾರೆ ಹೇಳಲಿಕ್ಕೆ ಬರುದಿಲ್ಲ. ಯಾಕಂದ್ರೆ ದಂಡಕಾರಣದಲ್ಲಿ ಯಾರ್ಯಾರು ಇದ್ದಾರೆ ರಾವಣನ ಪರವಾಗಿ ಈಗಲೇ ಬಂದು ನಿಂತವರು ಗೊತ್ತಿಲ್ಲ. ಸೇನೆಗೆ ರಕ್ಷಣೆ ಬೇಕು ಅಂತಂದ್ರೆ ತುಂಬಾ ಹತ್ರ ಹತ್ರ ಇರಬೇಕು. ಅದಕ್ಕೆ ಚಕ್ರವತ್ ಚಕ್ರಂ, ಚಕ್ರದಂತೆ ಸುತ್ತು ಹಾಕ್ತಾ ಇದ್ದ ಸೇನಾ ಚಕ್ರವನ್ನು ಸುತ್ತಲೂ ಆವರಿಸಿಕೊಂಡು ಪರಿಪಾಲಕರಾಗಿ. ಪರ್ಯಗುಹು, ಪರಿಪಾಲಕಾಹ ಪರ್ಯಗುಹು. ಪರ್ಯಗ ಅಂದ್ರೆ ಪರಿತೋ ಜಗ್ಮುಹು ಅಂತ ಅರ್ಥ. ಅಲ್ಲಲ್ಲಿ ಅವರವರ ಜವಾಬ್ದಾರಿಯನ್ನು ನಿರ್ವಹಿಸ್ತಾ ಒಳಕ್ಕೆ ಹೋಗ್ತಾನೆ ಇದ್ದಾರೆ, ಮುಂದೆ 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 ಹೋಗ್ತಿದ್ದಾರೆ. ಅಂದ್ರೆ ಇದೆಲ್ಲ ಕಪಿಗಳ ಸೇನೆಯಲ್ಲಿ ಇದ್ದ ತುಂಬಾ ಶಿಸ್ತಿನ ವ್ಯವಹಾರವನ್ನ ನಾರಾಯಣ ಪಂಡಿತರು ಗುರುತಿಸಿ ಹೇಳ್ತಾ ಇದ್ದಾರೆ. ಪನಸ ಅಂತ ಮೊದಲು ಒಬ್ಬ ಕಪಿ. ವನಸಃ ಆದ್ಯ ಏಷಾಂತೆ ಪನಸಾದ್ಯಾಹ. ಯಾರವರು? ವಾನರೇಂದ್ರಾಹ, ವಾನರೇಶು ಇಂದ್ರಾಹ. ಪುಲ್ಲಿಂಗ ಪ್ರಥಮ ಬಹು. ರಾಮ ಸುಗ್ರೀವ ಶಾಸನಾತ್, ರಾಮಶ್ಚ ಸುಗ್ರೀವಶ್ಚ ರಾಮ ಸುಗ್ರೀವೌ ರಾಮ ಸುಗ್ರೀವಯೋಃ ಶಾಸನಂ ತಸ್ಮಾತ್ ರಾಮ ಸುಗ್ರೀವ ಶಾಸನಾತ್ ಪಂಚಮಿ ಏಕವಚನ. ಪರ್ಯಗುಹು, ಅಗುಹು, ಅದು ಅಗಾತ್ ಅನ್ನುವ ಲುಂಗ್ ಲಕಾರದ ಪ್ರಥಮ ಪುರುಷ. ಅಗುಹು, ಅಗಾತ್ ಅಗಾತಾಂ ಅಗುಹು, ಲುಂಗ್ ಪ್ರಥಮ ಬಹು. ಪರಿಯಗುಹು, ಪರಿ ಉಪಸರ್ಗ. ಪರಿ ಅಂತಂದ್ರೆ ಪರಿತಃ, ಸುತ್ತಲೂ ಸೇರಿ ಹೋದ್ರು. ಚಕ್ರವತ್, ಚಕ್ರದಂತೆ. ಚಕ್ರಂ ನಪುಂಸಕಲಿಂಗ ದ್ವಿತೀಯ ಏಕ. ಚಕ್ರಂ ಅಂದ್ರೆ ಸೇನಾ ಅಂತ ಅರ್ಥ. ಚಕ್ರವತ್ ಅನ್ನುವಲ್ಲಿ ಚಕ್ರ ಅಂದ್ರೆ ಆವರ್ತ, ಚಕ್ರಾಯುಧದಂತೆ. ಪರಿತಃ ಅವ್ಯಯ. ಪರಿಪಾಲಕಾಹ ಪುಲ್ಲಿಂಗ ಪ್ರಥಮ ಬಹು. ಮುಂದೆ ಯಾರಿದ್ದಾರೆ? ಮೇಘ ಅವ್ರು ಹೇಳಿ. ಜೀಮೂತ ಇವ ಗರ್ಜಂತ, ಜೀಮೂತ ಇವ ಗರ್ಜಂತ, ಜೀಮೂತ ಇವ ಗರ್ಜಂತ. ಸಪಕ್ಷ ಪರ್ವತ ಇವ, ಸಪಕ್ಷ ಪರ್ವತ ಇವ, ಸಪಕ್ಷ ಪರ್ವತ ಇವ. ರಾಮದಾಸ ಕಪೀಂದ್ರಾಸ್ತೆ, ರಾಮದಾಸ ಕಪೀಂದ್ರಾಸ್ತೆ, ರಾಮದಾಸ ಕಪೀಂದ್ರಾಸ್ತೆ. ರೇಜಿರೆ ಗಮನೋತ್ಸವೇ, ರೇಜಿರೆ ಗಮನೋತ್ಸವೇ, ರೇಜಿರೆ ಗಮನೋತ್ಸವೇ. ಹೇಗಿತ್ತು ಇವರ ಇಡೀ ಸೇನೆ ಹೋಗ್ತಾ ಇರುವುದು ಅನ್ನೋದಕ್ಕೆ ಒಂದು ಉದಾಹರಣೆ ಕೊಟ್ಟು ಹೇಳ್ತಾ ಇದ್ದಾರೆ. ಜೀಮೂತಾಹ ಅಂತಂದ್ರೆ ಮೋಡಗಳು. ಜೀಮೂತಾಹ, ಮೋಡಗಳು ಆಕಾಶ ಮಾರ್ಗದಲ್ಲಿ ಪರಸ್ಪರ ಗರ್ಜನೆ ಮಾಡುತ್ತಾ, ರೆಕ್ಕೆಗಳುಳ್ಳ ಪರ್ವತಗಳು ಪರಸ್ಪರ ಹಾರಿ ಹೋದ್ರೆ ಹೇಗೆ ಕಾಣುತ್ತೋ ಹಾಗೆ
ಮೋಡಗಳಂತೆ ಕಪ್ಪಕ್ಕಿದ್ದಾರೆ, ಪರ್ವತಗಳಂತೆ ಎತ್ತರಕ್ಕಿದ್ದಾರೆ, ಹೋಗ್ತಾ ಇರುವ ವೇಗದಲ್ಲಿ ಹಕ್ಕಿಗಳಿಗೆ ಸಮಾನರಾಗಿದ್ದಾರೆ. ಹಾಗೆ ಸಪಕ್ಷಾಹ ರೆಕ್ಕೆಗಳಿಂದ ಕೂಡಿದಂತಹ ಪರ್ವತಗಳಂತೆ, ಮೋಡಗಳಂತೆ ಘರ್ಜಿಸುತ್ತಾ ಸೇನೆಯನ್ನ ನಡೆಸಿಕೊಂಡು ಎಲ್ಲ ಕಪಿವೀರರು ರಾಮದಾಸಾಹ ಗಮನೋತ್ಸವೇ ರೇಜಿರೆ, ರಾಮನ ದಾಸರೆನಿಸಿದಂತಹ ಕಪಿವೀರರು ಆ ಸೇನೆಯ ಮಧ್ಯದಲ್ಲಿ ಹೊಳಿತಾ ಇದ್ದಾರೆ, ಶೋಭಿಸ್ತಾ ಇದ್ದಾರೆ. ಜೀಮೂತ ಇವ ಗರ್ಜಂತಹ, ಜೀಮೂತಾಹ ಮೋಡಗಳಂತೆ ಘರ್ಜಿಸುತ್ತಾ, ರೆಕ್ಕೆ ಇದ್ದ ಪರ್ವತಗಳಂತೆ ಶೋಭಿಸುತ್ತಾ, ರಾಮನ ದಾಸರಾಗಿ ಕಪಿವೀರರ ಗುಂಪು ಗಮನೋತ್ಸವೇ ರೇಜಿರೆ, ಹೋಗುವುದೇ ಅವರಿಗೊಂದು ಉತ್ಸವ. ರಾಮನ ಕಾರ್ಯಕ್ಕಾಗಿ ನಾವು ಹೊರಟಿದ್ದೇವೆ, ರಾಮ ನಮ್ಮನ್ನು ಅವನ ಕೆಲಸಕ್ಕಾಗಿ ಸೇರಿಸಿಕೊಂಡಿದ್ದಾನೆ ಅನ್ನುವ ಖುಷಿಯಲ್ಲೇ ಅವರು ಬಹಳ ಆನಂದ ಪಟ್ರು, ಬಹಳ ಸಂತೋಷ ಪಟ್ರು. ಹಾಗಾಗಿ ಉತ್ಸವ ಆಗ್ಬೇಕಾದ್ರೆ ಏನು ಕಾರಣ ಬೇಕಿಲ್ಲ. ನಾವು ಯಾವುದೇ ಒಂದು ಊರಿಗೆ ಗುಂಪಲ್ಲಿ ಹೋಗ್ತಾ ಇದ್ದೇವೆ ಅಂದ್ರೆ ಆ ಪರಿಸರವನ್ನೇ ನಾವು ಭಗವತ್ ಪರವಾಗಿ ಚಿಂತಿಸಿದ್ರೆ ಅದು ಉತ್ಸವವಾಗಿ ಅವನಿಗೊಂದು ಸೇವೆ ಆಗುತ್ತೆ. ಇವರು ಯುದ್ಧಕ್ಕೆ ಅಂತ ಹೊರಟಿದ್ದಷ್ಟೇ, ಇನ್ನೇನು ಅಲ್ಲಿ ಊಟ ತಿಂಡಿ ನಿದ್ದೆ ಕಾರ್ಯಕ್ರಮ, ಇವರನ್ನು ಸ್ವಾಗತಿಸ್ಲಿಕ್ಕೆ ಬರುವವರು ಅಥವಾ ಅಲ್ಲಿ ಮನೆ ಮಾಡಿ ಇವರಿಗೆ ಕಾದು ಆತಿಥ್ಯವನ್ನ ಮಾಡುವವರು ಯಾರು ಇಲ್ಲ. ಆದ್ರೆ ಅವರು ಗಮನೋತ್ಸವ, ಇದು ಹೋಗುವುದೇ ಒಂದು ಉತ್ಸವ. ಯಾಕೆಂದ್ರೆ ಅಲ್ಲಿ ರಾಮ ಇದ್ದ, ರಾಮನ ಪ್ರಜ್ಞೆ ಇತ್ತು, ನಾವು ರಾಮನ ದಾಸರು ಅನ್ನೋ ಖುಷಿ ಇತ್ತು. ರಾಮದಾಸ ಕಪೀಂದ್ರಾಸ್ತೆ ರೇಜರೇ ಗಮನೋತ್ಸವೇ, ಹೋಗುವುದೇ ಒಂದು ಉತ್ಸವದಂತೆ ಕಲ್ಪಿಸ್ತಾ ರಾಮ ನಮ್ಮ ಜೊತೆಗಿದ್ದಾನೆ, ಉತ್ಸವ ಮೂರ್ತಿಯನ್ನ ನಾವು ಕರ್ಕೊಂಡು ಹೋಗ್ತಾ ಇದ್ದೇವೆ, ರಾವಣನ ಮಹಾಸೇನೆಯ ವಿರುದ್ಧ ಹೋರಾಡುವುದಕ್ಕಾಗಿ ಯುದ್ಧಕ್ಕಾಗಿ ನಾವು ಸಿದ್ಧರಾಗಿದ್ದೇವೆ, ಇಂತಹ ಯುದ್ಧದ ಸೇವೆಯಲ್ಲಿ ನಮಗೊಂದು ಪಾಲು ಸಿಕ್ಕಿದೆ ಅನ್ನುವ ಖುಷಿಗೆ ಉತ್ಸವದಂತೆ ಸಂಭ್ರಮಿಸ್ತಾ ಕಪಿಗಳು ಪರ್ವತಗಳು ರಾಶಿ ಹೇಗೆ ಹೋಗ್ತಾ ಇದ್ದಾವೆ ಅಂದ್ರೆ ಆ ವೇಗಕ್ಕೆ ಪಕ್ಷಿಗಳಂತೆ ರೆಕ್ಕೆಗಳಿವೆಯೋ ಏನೋ ಈ ಪರ್ವತಗಳಿಗೆ ಅಂತ, ಅಂದ್ರೆ ಮೇಲಿನಿಂದ ನೋಡೋರಿಗೆ ಓಹ್ ಅಂದ್ರೆ ಕಪಿಗಳು ಹಾರ್ತಾ ಹಾರ್ತಾ ಹೋಗ್ತಾ ಇದ್ದಾರೆ ಅನ್ನೋದಕ್ಕೆ. ಹಾಗೇನೆ ಈ ಕಪಿಗಳು ಕೂಡ ಮೋಡದ ಪ್ರಯಾಣದಂತೆ ಆಕಾಶದ ಮಾರ್ಗದಲ್ಲಿ ಹೋಗ್ತಾ ಇರುವುದನ್ನ ಗಮನಿಸಿ ರಾಮನನ್ನೇ ನಮ್ಮ ಈ ಪ್ರಯಾಣದ ಉತ್ಸವದ ಸಂಕೇತ ಅಂತ ಭಾವಿಸಿ ಹೋಗ್ತಾ ಇದ್ದಾರೆ. ತುಂಬಾ ಅದ್ಭುತ. ಕಲ್ಪನೆ ಸರಿಯಾಗಿ ಇದ್ರೆ ಜೀವನದ ಪ್ರತಿ ಕ್ಷಣವೂ ಸಂಭ್ರಮ. ಕಲ್ಪನೆ ಸರಿಯಾಗಿ ಇಲ್ಲದೆ ಅಥವಾ ಒಳ್ಳೆ ಕಲ್ಪನೆಯಲ್ಲೇ ಇರಬೇಕಾದ ಸಂದರ್ಭದಲ್ಲೂ ಮನಸ್ಸು ಹಾಡಿ ಮಾಡಿಕೊಂಡ್ರೆ ಆ ಉತ್ಸವವು ಕೂಡ ನರಕವಾಗುತ್ತೆ. ಅದರಿಂದಾಗಿ ನಮ್ಮ ಭಗವಂತನ ದಾಸರಾಗಿ ನಮ್ಮ ಪ್ರಜ್ಞೆಯನ್ನ ಜಾಗೃತಗೊಳಿಸಿದ್ರೆ ಎಲ್ಲಿದ್ರೂ ನಮ್ಮ ಬದುಕನ್ನ ಸುಖಮಯವನ್ನಾಗಿಸಿಕೊಳ್ಳಿಕ್ಕೆ ಇದೊಂದು ಒಳ್ಳೆಯ ನೆಪ. ನಮಗೆ ನೆಪ ಬೇಕಷ್ಟೇ ಹಬ್ಬ ಮಾಡ್ಕೊಳ್ಳಿಕ್ಕೆ. ನೆಪ ಸಿಗುದಿಲ್ಲ ಅಂತೇನಿಲ್ಲ, ಸಾವಿರಾರು ನೆಪಗಳಿದ್ದಾವೆ. ಬೇಕು ಅನ್ನುವ ಸ್ವೀಕಾರದ ಮನಸ್ಥಿತಿ ಬೇಕಷ್ಟೆ. ಹಾಗೆ ಈ ಕಪಿಗಳು ಹೊರಟರು. ಜೀಮೂತಾ ಇವ, ಜೀಮೂತಾಹ ಇವ, ಜೀಮೂತಾ ಇವ ವಿಸರ್ಗ ಲೋಪ ಸಂಧಿ. ಇವ ಅನ್ನೋದು ಅವ್ಯಯ, ವಿಸರ್ಗ ಲೋಪ ಆದದ್ದು ಪುಲ್ಲಿಂಗ ಪ್ರಥಮ ಬಹುವಚನದ ಜೀಮೂತಾಹ ಅನ್ನುವ ಶಬ್ದದ್ದು. ಗರ್ಜಂತಹ, ಗರ್ಜನ್ ಗರ್ಜಂತೌ ಗರ್ಜಂತಹ ಶತ್ರು ಪ್ರತ್ಯಯಾಂತ ಶಬ್ದ ಪುಲ್ಲಿಂಗ ಪ್ರಥಮ ಬಹು. ತಪಕ್ಷಾಹ ಪುಲ್ಲಿಂಗ ಪ್ರಥಮ ಬಹು ಪಕ್ಷೇಣ ಸಹಿತಾಹ. ಪರ್ವತಾಹ ಪುಲ್ಲಿಂಗ ಪ್ರಥಮ ಬಹು. ಇವ ಅವ್ಯಯ, ಪರ್ವತಾಹ ಇವ ವಿಸರ್ಗಲೋಪ. ರಾಮಸ್ಯ ದಾಸಾಹ ರಾಮದಾಸಾಹ ಪುಲ್ಲಿಂಗ ಪ್ರಥಮ ಬಹು. ಕಪೀಂದ್ರಾಹ ಕಪಿಷು ಇಂದ್ರಾಹ ಕಪೀಂದ್ರಾಹ ಪುಲ್ಲಿಂಗ ಪ್ರಥಮ ಬಹು. ಕಪೀಂದ್ರಾಹ ತೇ ಕಪೀಂದ್ರಾಸ್ತೆ ಸಕಾರಾದೇಶ ವಿಸರ್ಗ ಸಂಧಿ. ತೇ ಸಹತೌ ತೇ ಪುಲ್ಲಿಂಗ ಪ್ರಥಮ ಬಹು. ರೇಜೆ ರೇಜಾತೆ ರೇಜರೆ ರಾಜೃದೀಪ್ತೌ ಲಿಟ್ ಪ್ರಥಮ ಬಹು. ಗಮನ ಗಮನಂ ಏವ ಉತ್ಸವಂ ಗಮನೋತ್ಸವಂ ತಸ್ಮಿನ್ ಗಮನೋತ್ಸವೆ ಉತ್ಸವಃ ಶಬ್ದ. ಗಮನಂ ಏವ ಉತ್ಸವಃ ಗಮನೋತ್ಸವಃ. ಸಪ್ತಮಿ ಏಕವಚನ ಗಮನೋತ್ಸವೆ. Sorry, books either okay, sir. Need anything, just call up. Just even yes, sir. ಸಹನ ಅವರು ಹೇಳಿ.
ಅದಂತಃ ಫಲಮೂಲಾನಿ अदन्तफलमूलानि अदन्तफलमूलानि ಪಿಬಂತೋ ಮಧುರಂ ಮಧು पिबन्तो मधुरं मधु पिबन्तो मधुरं मधु ಗಾಯಂತೋ ರಾಘವ ಗುಣಾನ್ गायन्तो राघवगुणान् गायन्तो राघवगुणान् ಸ್ವೈರಂ ಯಾಂತಿ ಸ್ಮ ವಾನರಾಃ स्वैरं यान्ति स्म वानराः स्वैरं यान्ति स्म वानराः ಫಲಮೂಲಾನಿ ಅದಂತಃ ಮಧುರಂ ಮಧು ಪಿಬಂತಃ ರಾಘವ ಗುಣಾನ್ ಗಾಯಂತಃ ವಾನರಾಃ ಸ್ವೈರಂ ಯಾಂತಿ ಸ್ಮ. ಫಲಮೂಲಾನಿ ಹಣ್ಣು ಹಂಪಲುಗಳು ಗೆಡ್ಡೆ ಗೆಣಸುಗಳನ್ನ ತಿನ್ನುತ್ತಾ ಹೋಗೋ ದಾರಿಯಲ್ಲಿ ಅದನ್ನ ತಡೆಯುವುದು ಹೇಗೆ? ಕಪಿಗಳು ಹಾರುವಾಗ ಕಾಣುತ್ತೆ ಹಣ್ಣು, ಕಿತ್ಕೊಂಡು ತಿನ್ನತ್ತೆ. ಎಲ್ಲೋ ಗಿಡ ಬುಡಗಳು ಕಾಣುತ್ತೆ, ಅದರಲ್ಲಿ ಗೆಡ್ಡೆ ಇದೆ ಅಂತ ಗೊತ್ತಾಗುತ್ತೆ, ಕಿತ್ತು ತಕ್ಷಣವೇ ಕಿತ್ತು. ಹಾಗೆ ಅವುಗಳೇನು ನಮ್ಮ ಹಾಗೆ ಏನಾದ್ರೂ ಸಿಕ್ಕಿತು ಅಂದ್ರೆ ಒಂದ್ ನಿಮಿಷ ತಾಳೋ, ಅಡಿಗೆ ಮಾಡಿ ಕಟ್ ಮಾಡಿ ಬೇಯಿಸಿ ಅಂತ ತಿನ್ನುವ ಕಾರ್ಯಕ್ರಮ ಇಲ್ಲ. ಕೀಳುವುದಷ್ಟೇ ಒಂದು ಕೆಲಸ, ಕಿತ್ತ ಮೇಲೆ ಅವುಗಳದ್ದೇ ಪ್ರಯಾಣ. ಹಾಗಾಗಿ ಫಲಮೂಲಾನಿ ಅದಂತಹ ಮಧು ಪಿಬಂತಹ. ಆಕಾಶದ ಇದರಲ್ಲಿ ಮರದಿಂದ ಮರಕ್ಕೆ ಹಾರುವಾಗ ಜೇನುಗೂಡುಗಳೆಲ್ಲ ಸಿಗ್ತಾ ಇದ್ವು. ಕಪಿಗಳಲ್ಲಿ ಬಹಳ ಮೈರೋಮದಿಂದ ಕೂಡಿರುವಂತಹ ಕಪಿಗಳೆಲ್ಲ ಅದಕ್ಕೋಸ್ಕರವೇ ತಾವೇ ಆ ಜೇನುಗೂಡನ್ನ ಕಿತ್ತು ಅದನ್ನ ಹಿಂಡಿ ಉಳಿದ ಕಪಿಗಳಿಗೆ ಕೊಟ್ಟು ತಾವು ಕುಡಿದು ಸಂತೋಷ ಪಡ್ತಾ ಇದ್ವು. ಮಧುರಂ ಮಧು ಪಿಬಂತಹ ರಾಘವ ಗುಣಾನ್ನ ಗಾಯಂತಹ. ಇಷ್ಟು ಮಾಡುವಾಗ ಮೈ ಎಚ್ಚರ ತಪ್ಪಿರ್ಲಿಲ್ಲ. ರಾಘವನ ಇಲ್ಲಿಯ ತನಕದ ಎಲ್ಲ ಕಥೆಗಳನ್ನ ಏನೇನು ಕೇಳಿದ್ರು ಅದನ್ನು ಪರಸ್ಪರ ಒಬ್ರಿಗೊಬ್ರು ಹೇಳಿಕೊಳ್ತಾ ಅದನ್ನೇ ಹಾಡುತ್ತಾ, ಗಾಯಂತಹ ಬರೀ ಹೇಳುದಲ್ಲ ಹಾಡುತ್ತಾ, ಜೈ ಜೈ ರಾಮ ಹರೇ ಅನ್ನೋ ತರದ ಅವರವರಿಗೆ ಏನೇನು ರಾಮನ ಗುಣಗಳು ನೆನಪಾಗ್ತಿದ್ವೋ, ಯಾವ ಯಾವ ರಾಗದಲ್ಲಿ ಹೇಳಿದ್ರೆ ಖುಷಿ ಆಗ್ತಿದ್ವೋ ಅವುಗಳದ್ದೇ ಭಾಷೆಯಲ್ಲಿ, ಅವುಗಳದ್ದೇ ರಾಗದಲ್ಲಿ, ಅವುಗಳದ್ದೇ ತಾಳದಲ್ಲಿ ಸುಖಕ್ಕೆ ಕಾರಣವಾಗುವ ರಾಘವನ ಗುಣ ಹೊಂದಿದ್ದರೆ ಮತ್ತೇನು ಬೇಕು? ಮನಸ್ಸಲ್ಲಿ ಆನಂದವೇ ಆನಂದ. ಸ್ವೈರಂ ಸ್ವಚ್ಛಂದವಾಗಿ ದೇವರ ಹೆಸರು ಹೇಳಲಿಕ್ಕೆ ಯಾವತ್ತೂ ಕೂಡ ಅವುಗಳಿಗೆ ನಾಚಿಕೆ ಇರಲಿಲ್ಲ. ನಮಗಾದ್ರೆ ಆಚೆ ಈಚೆ ನೋಡ್ತೇವೆ, ದೇವರ ಹೆಸರು ಹೇಳುದ ಯಾರಾದ್ರೂ ನೋಡಿದ್ರೆ ಏನ್ ಅನ್ಕೋತಾರೋ, ನಮ್ಮನ್ನು ಗುಗ್ಗು ಅನ್ಕೋತಾರೆ, ಯಾವುದು ಗಮಾರ ಅನ್ಕೋತಾರೆ, ನಮ್ಮನ್ನ ಈ ಸೊಫೆಸ್ಟಿಕೇಟೆಡ್ ಜನರ ಮಧ್ಯದಲ್ಲಿ ತುಂಬಾ ಅನಾಗರಿಕರು ಅಂತ ಅನ್ಕೊಳ್ತಾರೆ ಅಂತ ನಾವು ಹೆದರಿ 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 ಅಂತ ಸಂದರ್ಭಗಳು ಬಂದಾಗ ಏನೂ ಮಾತಾಡಲ್ಲ, ಸುಮ್ಮನಾಗಿ ಬಿಡುತ್ತೆ. ಎಲ್ರೂ ಆಚೆ ಈಚೆಯಿಂದ ಭಜನೆ ಮಾಡ್ತಿದ್ರು, ನಮ್ಮನ್ನ ನೋಡಿ ಏನ್ ಅನ್ಕೋತಾರೋ ಅಂತ ಸುಮ್ಮನಾಗಿ ಬಿಡ್ತೇವೆ. ಆದ್ರೆ ಕಪಿಗಳು ರಾಘವನನ್ನ ಹೊಗಳುವಾಗ ಸ್ವೈರಂ ಮನಃಪೂರ್ವಕವಾಗಿ ಸ್ವಚ್ಛಂದವಾಗಿ ಯಾಂತಿ ಸ್ಮ ಹಾಡುತ್ತಾ, ಸ್ವಚ್ಛಂದವಾಗಿ ಹಾಡುತ್ತಾ, ಮಧುವನ್ನ ಕುಡಿಯುತ್ತಾ, ಫಲಮೂಲಗಳನ್ನು ತಿನ್ನುತ್ತಾ ಯಾಂತಿ ಸ್ಮ ಹೋಗುತ್ತಿದ್ದರು. ಅದಂತವು ಅದಂತಹ ಅತ್ತಿ ಎನ್ನುವ ಧಾತುವಿನಿಂದ ಬಂದ ಶಬ್ದ. ಅದ ಭಕ್ಷಣೆ ಅತ್ತಿ ಅತ್ತಃ ಅದಂತಿ ಅಂತ ರೂಪ ಆಗುತ್ತೆ. ಅದನ್ನ ಪುಲ್ಲಿಂಗ ಪ್ರಥಮ ಬಹು ಅದಂತಹ. ಫಲಮೂಲಾನಿ ಪುಲ್ಲಿಂಗ ದ್ವಿತೀಯ ಬಹು. ಫಲಮೂಲಾನಿ ಅದಂತಹ. ಪಿಬಂತಹ ಪಿಬನ್ ಪಿಬಂತವು ಪಿಬಂತಹ ತಿನ್ನುತ್ತಾ, ಸಾರಿ ನಾನು ದ್ವಿತೀಯ ಹೇಳಿದೆ, ಪ್ರಥಮ ವಿಭಕ್ತಿ ಬಹುವಚನ. ಫಲಮೂಲಾನಿ ಅದಂತಹ ಮಧು ಪಿಬಂತಹ ಪಿಬನ್ ಪಿಬಂತವು ಪಿಬಂತಹ. ಪ್ರಥಮ ಬಹು ಮಧುರಂ ಚೆನ್ನಾಗಿ, ದ್ವಿತೀಯ ಏಕ ಮಧುವನ್ನು, ದ್ವಿತೀಯ ಏಕ ನಪುಂಸಕಲಿಂಗ. ಗಾಯಂತಹ ಫಲಮೂಲಾನಿ ದ್ವಿತೀಯ ಬಹು ಹಿಂದೆ. ಹಾಗೆ ಇಲ್ಲಿ ರಾಘವ ಗುಣಾನ್ ದ್ವಿತೀಯ ಬಹು, ಆದ್ರೆ ಪುಲ್ಲಿಂಗ. ರಾಘವಸ್ಯ ಗುಣಾಹ ರಾಘವ ಗುಣಾಹ ತಾನ್. ಗಾಯನ್ ಗಾಯಂತೋ ಗಾಯಂತಹ ಪುಲ್ಲಿಂಗ ಪ್ರಥಮ ಬಹು. ಯಾಂತಿ ಲಟ್ ಪ್ರಥಮ ಏಕ. ಸ್ವೈರಂ ಅವ್ಯಯ, ಸ್ಮ ಅವ್ಯಯ. ವಾನರಾಹ ಪುಲ್ಲಿಂಗ ಪ್ರಥಮ ಬಹು. ಸಾಕು. ಶ್ರೀಹರಿ ಪ್ರಿಯತಾಂ. ಶ್ರೀಕೃಷ್ಣಾರ್ಪಣಮಸ್ತು.